ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ತಿಂಡಿ ಆಗಲಿ ಅಥವಾ ಊಟ ಆಗಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಚಳಿಗಾಲಕ್ಕೆ ಅಂತಲೇ ಹೇಳಿ ಮಾಡಿಸಿದಂಥ ಒಂದು ತಿಂಡಿ ಅಂದರೆ ಪಾಲಕ್ ಕಿಚಡಿ. ಇದನ್ನು ಊಟಕ್ಕೂ ತಿನ್ಬೋದು ಮತ್ತು ತಿಂಡಿಗೂ ತಿನ್ಬೋದು. ಇದನ್ನು ಮಾಡೋಕ್ಕೆ ತುಂಬಾ ಸುಲಭ, ಹಾಗೇ ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಮನೆಯಲ್ಲಿರೋಂಥ ವಸ್ತುಗಳನ್ನೇ ಬಳಸ್ಕೊಂಡು ಮಾಡ್ಬೋದು, ಬೇಗನೆ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನಾನು ಈ ಲೋಟದ ಅಳತೆಯಲ್ಲಿ 1.5 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಮತ್ತು ಹೆಸರು ಬೇಳೆ ಅದೇ ಲೋಟದ ಅಳತೆಯಲ್ಲಿ 3/4 ಲೋಟದಷ್ಟು ತಗೊಂಡಿದ್ದೀನಿ. ಬೇಕಿದ್ದರೆ ಸಮವಾಗಿ ಹಾಕೋಬೋದು, ಆದರೆ ಹೆಸರು ಬೇಳೆನ ಸ್ವಲ್ಪ ಕಡಿಮೆ ಹಾಕ್ತೀನಿ ನಾನು ಯಾವಾಗಲೂ. ಜೊತೆಗೆ 2 ಕಟ್ಟು ಪಾಲಕ್ ಸೊಪ್ಪು, ಕಡ್ಡಿ ಎಳೆದಾದರೆ ಕಡ್ಡಿ ಸಮೇತ ಹಾಕೋಬೋದು, ಆದರೆ ಇದು ಸ್ವಲ್ಪ ಬಲ್ತಿತ್ತು, ಅದಕ್ಕೋಸ್ಕರ ಎಲೆ ಬಿಡಿಸ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿ ಮತ್ತು 2 ಟೊಮೆಟೊ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನು ಅರಿಶಿನ ಮತ್ತು ಒಂದು 7-8 ಗೋಡಂಬಿ, ಹಾಗೆ ಒಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 4-5 ಸ್ಪೂನು ಎಣ್ಣೆ ಮತ್ತು ಒಂದು 2 ಸ್ಪೂನ್ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು. ಒಲೆ ಮೇಲೆ ನೀರು ಇಟ್ಕೊಂಡಿದ್ದೀನಿ, ನೀರು ಬಿಸಿಯಾಗಿದೆ. ಇವಾಗ ಸೊಪ್ಪನ್ನು ಹಾಕೊಳ್ಳೋಣ. ಪಾಲಕ್ ಸೊಪ್ಪನ್ನೇನು ತುಂಬ ಟೈಮ್ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದೋಗುತ್ತೆ. ಇವಾಗ ಪಾಲಕ್ ಸೊಪ್ಪು ಬೆಂದಿದೆ. ಇದನ್ನು ನೀರು ಸಪ್ರೇಟ್ ಮಾಡಿ ಆರಕ್ಕಿಟ್ಟಿದ್ದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆ ನಾವು ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ಫೈನ್ ಪೇಸ್ಟ್ ಆಗಬೇಕು. ಆಮೇಲೆ ನಾವು ಇಟ್ಕೊಂಡಿರೋ ಅಕ್ಕಿ ಮತ್ತು ಹೆಸರು ಬೇಳೆನ ಒಂದೇ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೋಬೇಕು. ಯಾಕೆಂದರೆ ಒಂದು 10 ನಿಮಿಷ ನೆನಿಬೇಕು. ಅದು 10-15 ನಿಮಿಷ ನೆಂದರೂ ಪರವಾಗಿಲ್ಲ. ನಾವು ಕುಕ್ಕರ್ನಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋ ತನಕ ಇದು ನೆಂದ್ಕೊಂಡಿರುತ್ತೆ. ನೆನೆಸ್ಬಿಟ್ಟು ಹಾಕೋದ್ರಿಂದ ಕಿಚಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ನೆನೆಯೋಕ್ಕೆ ಒಂದು ಸೈಡಲ್ಲಿ ಇಟ್ಬಿಟ್ಟು ಒಲೆ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿಯಾಗಿದೆ. ಇವಾಗ ಇದಕ್ಕೆ 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಮತ್ತು ತುಪ್ಪ ಎರಡರಲ್ಲೂ ಮಾಡ್ಬೋದು, ಅಥವಾ ಬೇಕಿದ್ದರೆ ಬರೀ ತುಪ್ಪದಲ್ಲೇ ಮಾಡ್ಕೋತೀವಿ ಅಂದರೆ ಬರೀ ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಜೊತೆಗೆ ಗೋಡಂಬಿನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆಗೋ ತನಕ ಕೈ ಆಡಿಸ್ಕೋಬೇಕು. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು 1-2 ಸರಿ ಕೈ ಆಡಿಸಿ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ಕೋಬೇಕು. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ 1-2 ಸರಿ ಕೈ ಆಡಿಸ್ಕೋತಾ ಇರಬೇಕು. 1-2 ನಿಮಿಷದ ತನಕ ಈರುಳ್ಳಿನ ಬಾಡಿಸ್ಕೊಂಡಿದ್ದಾದಮೇಲೆ ಟೊಮೆಟೊನ ಸೇರಿಸ್ಕೋಬೇಕು. ಟೊಮೆಟೊನೂ ಅಷ್ಟೇ ಸ್ವಲ್ಪ ಮೆತ್ತಗಾಗೋ ತನಕ ಹುರ್ಕೊಂಡ್ರೆ ಸಾಕು. ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಇವಾಗಲೇ ಸೇರಿಸ್ಕೋಬೇಕು. ಉಪ್ಪು ಮತ್ತು ಅರಿಶಿನ ಹಾಕಿ 1-2 ಸೆಕೆಂಡು ಬಾಡಿಸಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಒಂದು 2-3 ನಿಮಿಷ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೋಬೇಕು. ಇದಾದಮೇಲೆ ನಾವು ರುಬ್ಬಿ ಇಟ್ಟಿದ್ವಲ್ಲ ಪಾಲಕ್ ಸೊಪ್ಪು ಪೇಸ್ಟು, ಅದನ್ನು ಸೇರಿಸ್ಕೋಬೇಕು. ಪಾಲಕ್ ಸೊಪ್ಪು ಪೇಸ್ಟನ್ನು ಸೇರಿಸಿದ್ಮೇಲೆ ಇದನ್ನೇನು ತುಂಬ ಹೊತ್ತು ಕೈ ಆಡಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಪಾಲಕ್ ಸೊಪ್ಪನ್ನು ನಾವು ಬೇಯಿಸಿ ಆಮೇಲೆ ರುಬ್ಬಿರೋದ್ರಿಂದ ಸ್ವಲ್ಪ ಸರಿ ಕೈ ಆಡಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಹೆಸರುಬೇಳೆ ಮತ್ತು ಅಕ್ಕಿನ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಾದಮೇಲೆ 1 ಸ್ಪೂನ್ ಖಾರದ ಪುಡಿನ ಸೇರಿಸ್ಕೋಬೇಕು. ಕ್ಷಮಿಸಿ, ನಾನು ಖಾರದ ಪುಡಿನ ಮೊದಲು ತೋರಿಸಿರಲಿಲ್ಲ. ಈ ಟೈಮಲ್ಲಿ 1 ಸ್ಪೂನ್ ಖಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇವಾಗ ನೀರನ್ನು ಸೇರಿಸ್ಕೋಬೇಕು. ನಾನು 1.5 ಲೋಟ ಅಕ್ಕಿ ಮತ್ತು 3/4 ಲೋಟ ಹೆಸರು ಬೇಳೆ ತೊಗೊಂಡಿದ್ದೆ. ಒಟ್ಟು ಒಂದು 2/4 ಲೋಟದಷ್ಟಾಗಿದೆ. ಇದಕ್ಕೆ ನಾನು 6-7 ಲೋಟ ನೀರನ್ನು ಸೇರಿಸಿದ್ದೀನಿ. ಬೇಕಾದರೆ ಇನ್ನೂ ಒಂದು ಅರ್ಧ ಲೋಟ ಜಾಸ್ತಿನೇ ಸೇರಿಸಿದ್ರೂ ನಡೆಯುತ್ತೆ. ಯಾಕಂದರೆ ಇದು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರೋದು. ಹೆಂಗೆ ಅಂದರೆ ಒಂದು ಬಿಸಿಬೇಳೆ ಬಾತಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇದಾದಮೇಲೆ ಉಪ್ಪನ್ನು ಚೆಕ್ ಮಾಡಿ ನೋಡಿದೆ, ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿದೆ. ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಚೆಕ್ ಮಾಡಿಕೊಂಡು ಸೇರಿಸ್ಕೋಬೋದು. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಆದಮೇಲೆ ನೀರನ್ನು ಕರೆಕ್ಟಾಗಿ ಹಾಕಿ ಆದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. 1 ವಿಷಲ್ಲೇ ಸಾಕಾಗುತ್ತೆ. ಅಂದರೆ ನಮಗೆ ಸ್ವಲ್ಪ ಮೆತ್ತಗಿರಬೇಕು ಕಿಚಡಿ ಅಂತ ಅನಿಸಿದ್ರೆ 2 ವಿಷಲ್ ತೊಗೋಬೋದು. ನಾನು ಯಾವಾಗಲೂ 2 ವಿಷಲ್ ಕೂಗಿಸ್ಕೋತೀನಿ. ನಾನು ಯಾವಾಗಲೂ ಬಿಸಿ ನೀರು ಕಾಯಿಸ್ಕೊಂಡು ಹಾಕೋದ್ರಿಂದ ಬೇಗನೆ ವಿಷಲ್ ಬರುತ್ತೆ. ಮುಚ್ಚಳನ ಮುಚ್ಚಿ 2 ವಿಷಲ್ ಬರೆಸ್ಕೊಂಡಿದ್ದೀನಿ. ಇವಾಗ 2 ವಿಷಲ್ ಆದಮೇಲೆ ಕುಕ್ಕರ್ ಆರಿದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ.
ನೋಡಿ ಪಾಲಕ್ ಕಿಚಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೋದು. ನನಗೆ ಇಷ್ಟು ಸಾಕು ಅನ್ನಿಸ್ತು, ನಾನು ಅದಕ್ಕೆ ಇಷ್ಟೇ ಅದನ್ನು ಇಟ್ಟಿದ್ದೆ. ಇದನ್ನು ಬಿಸಿ ಬಿಸಿಯಾಗಿ ಬಡಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂತಾಯಿದ್ರೆ ಚಳಿಗಾಲಕ್ಕೆ ಸೂಪರಾಗಿರುತ್ತೆ. ನಮ್ಮನೇಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.